ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಿ ನಾಳೆ ದೋಸೆ ಮಾಡೋಣ ಅಂತೇಳಿ. ಹಾಗೆ ಮಕ್ಕಳು ಬಂದಮೇಲೆ ಮಕ್ಕಳಿಗೆ ಬಜ್ಜಿ ಎಲ್ಲ ಮಾಡಿಕೊಟ್ಟು ನಾನು 9 ಗಂಟೆಯಲ್ಲಿ ಹಿಟ್ಟನ್ನು ರುಬ್ಬೋಣ ಅಂತೇಳಿ ಎಲ್ಲ ರುಬ್ಬಿ ನಾನು ಉಪ್ಪನ್ನೆಲ್ಲ ಕಲಿಸ್ಬಿಟ್ಟು ತಟ್ಟೆ ಒಳಗಡೆ ಇಡ್ತಾ ಇದ್ದೀನಿ. ಅದು ಉಕ್ಕಿದ್ರೂ ಹೊರಗಡೆ ಬರಲ್ಲ. ಹಾಗಾಗಿ ಬೆಳಗಿನ ತಿಂಡಿಗೆ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತೇಳಿ ನಾನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಬೇಕು. ನಾನು ಕರ್ಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಆಮೇಲೆ ಒಂದೇ ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕಬೇಕು. ಅದು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಒಂದು ಸ್ಪೆಷಲ್ ತರಕಾರಿ ಹಾಕಬೇಕು. ಅದು ಏನು ಅಂತಂದರೆ ಕ್ಯಾಪ್ಸಿಕಮ್ ಹಾಕಿದ್ರೆ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲ್ಲಾಗಿ ಯಾವಾಗಲೂ ಒಂದೇ ಥರ ಮಾಡೋ ಬದಲು ಸ್ಪೆಷಲ್ಲಾಗಿ ಏನಾದ್ರು ಒಂದು ಟ್ರೈ ಮಾಡೋಣ ಅಂತೇಳಿ ನಾನು ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಸೊ ಹಿಟ್ಟು ಅಷ್ಟೇ ತುಂಬ ಚೆನ್ನಾಗಿ ಉದುಕ್ ಬಂದಿತ್ತು. ಈ ಚಳಿ ಟೈಮಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪನೂ ಸೋಡಾ ಪುಡಿ ಏನೂ ಹಾಕಿಲ್ಲ, ಆದ್ರೂ ತುಂಬ ಚೆನ್ನಾಗಿ ಬಂದಿರುತ್ತೆ. ಮಕ್ಕಳು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಹೊರಟರು. ನಾನು ವ್ಯಾನ್ ಹತ್ತಿಸ್ಬಿಟ್ಟು ಬಂದೆ. ಹಾಗೆಯೇ ನಮ್ಮ ಮನೆಯವರು ಅಷ್ಟೇ ತಿಂಡಿ ಎಲ್ಲ ತಿನ್ಕೊಂಡು ಡ್ಯೂಟಿಗೆ ಹೊರಟರು. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಇನ್ನೇನು ಸಂಜೆ ಆಯಿತು. ಅಷ್ಟರಲ್ಲಿ ಮಕ್ಕಳು ಮನೆಗೆ ಬಂದರು. ಹಾಲೆಲ್ಲ ಕುಟ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆದಮೇಲೆ ನನ್ನ ಮಗಳು ಜಡೆ ಹಾಕು ಅಂತ ಇದ್ಲು. ಅದು ನೋಡಿದ್ರೆ ಸಿಗಲ್ಲ ಜಡೆ ಹಾಕೋದಕ್ಕೆ. ಅದಕ್ಕೆ ಸ್ಟೆಪ್ ಜಡೆ ಹಾಕೋಣ ಅಂತೇಳಿ ಸ್ಟೆಪ್ ಜಡೆ ಹಾಕಿದೆ. ದಿನಾನು ಜಡೆ ಹಾಕು ಅಂತೇಳಿ ಅದಕ್ಕೆ ದಿನಾ ಸ್ಟೆಪ್ ಜಡೆ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆಯೇ ಸ್ವಲ್ಪ ಹೊತ್ತು ಆಟ ಬರ್ತೀವಿ, ಫೀಲ್ಡಿಗೆ ಹೋಗ್ತೀವಿ ಅಂತ ಇದ್ದರು. ನಾನು ಹೋದೆ ಅವ್ರ ಜೊತೆ. ಹಾಗೆಯೇ ಜಾಸ್ತಿ ಮಕ್ಕಳೇನು ಬಂದಿರಲಿಲ್ಲ. ಇವರೇ 4 ಜನ ಮಕ್ಕಳು ಆಟ ಆಡ್ಕೊಂಡ್ರು.